Dear aspirants, welcome to my channel. This is DCET circular. So what are the syllabus they are going to add it? This circular came from 2023. So those who get confused, ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಏನು ಸಿಲೆಬಸ್ ಇರಬಹುದು ಅನ್ನೋದು. ಸೊ ಅಂಥವ್ರಿಗೆ ಈ ವಿಡಿಯೋ. ಸೊ ಇಲ್ಲಿ ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿದ್ದಾರೆ DCET. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2023 ಸಾಲಿನಲ್ಲಿ ನಡೆಯುವ DCET ಪರೀಕ್ಷೆಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಸೊ DCET ಏನು ಬರೀತಾರೆ ಇಂಜಿನಿಯರಿಂಗ್ ಮಾಡೋದಕ್ಕೋಸ್ಕರ ಅಲ್ವಾ. ಸೊ C20 ಸೆಕೆಂಡ್ ಇಯರ್ಗೆ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ತೀರಾ ಅಲ್ವಾ. ಸೊ ಇಲ್ಲೇನು C20 ಸಿಲೆಬಸ್ನ ಅವ್ರು ಆ್ಯಡ್ ಮಾಡಿದ್ದಾರೆ, ಅರ್ಥ ಆಯ್ತಾ. C20 ಸಿಲೆಬಸ್ ಏನೇನಿದೆಯೋ ಅದನ್ನು ಅವರು ಈ ಸರ್ಕ್ಯುಲರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ಅದನ್ನೇ ಮೆನ್ಷನ್ ಮಾಡಿರೋದು. ಸೊ ಏನಕ್ಕೆ DCET ಬರ್ತೀರಿ, ಇಲ್ಲಿ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರದಂತೆ 2021 ಸಾಲಿನಿಂದ ರಾಜ್ಯದ ಪಾಲಿಟೆಕ್ನಿಕ್ ಡಿಪ್ಲೊಮಾ ವ್ಯಾಸಂಗದಲ್ಲಿ ಪರಿಷ್ಕೃತ C20 ಡಿಪ್ಲೊಮಾ ಪಠ್ಯಕ್ರಮ ಅಳವಡಿಸಲಾಗಿದೆ. ಸರದಿ ಪರಿಷ್ಕೃತ C20 ಡಿಪ್ಲೊಮಾ ಪಠ್ಯಕ್ರಮ ತರಬೇತಿ ವಿದ್ಯಾರ್ಥಿಗಳ ಲ್ಯಾಟ್ರಲ್ ಎಂಟ್ರಿ ಎರಡನೇ ವರ್ಷ ಬಿಗೆ ಸೇರ್ಕೊಬೋದು. DCETಯಿಂದ ಸೆಕೆಂಡ್ ಇಯರ್ಗೆ ಜಾಯಿನ್ ಆಗ್ಬೋದು, ಅರ್ಥ ಆಯ್ತಾ. ಸೊ ಇದರಲ್ಲಿ ಸಿಲೆಬಸ್ನ ಈ ಸರ್ಕ್ಯುಲರ್ನ ಆ್ಯಡ್ ಮಾಡಿದ್ದಾರೆ. ಏನು ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಹೋಲ್ ಸಿಲೆಬಸ್ ನೋಡೋಕೆ ಹೋಗ್ಬೇಡಿ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ C20 ಸಿಲೆಬಸ್ ಮಾತ್ರ ಆ್ಯಡ್ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ಬ್ರಾಂಚಸ್ಗೆ ಸೇಮ್ ಇರುತ್ತೆ. ಸೊ ಪ್ರೀವಿಯಸ್ ಮೀನ್ಸ್ 19 ಸೀರೀಸ್ ಆ ಥರದವ್ರಿಗೆ ಬ್ರ್ಯಾಂಚ್ ವೈಸ್ ಇರ್ತಾಯಿತ್ತು, ಬಟ್ ನಿಮ್ಗೆ ಆ ಥರ ಇಲ್ಲ. ಸೊ ಆಲ್ ಬ್ರಾಂಚರ್ಗೆ ಸೇಮ್ ಕ್ವಶನ್ ಪೇಪರೇ, ಸೇಮ್ ಸಿಲೆಬಸ್, ಅರ್ಥ ಆಯ್ತಾ. ಸೊ ವಾಟ್ ಆರ್ ದ ಸಿಲೆಬಸ್ ವಿಲ್ ಸಿ ವಾಟ್ ಆರ್ ದ ಸಿಲೆಬಸ್ ದೇ ಹ್ಯಾವ್ ಆ್ಯಡೆಡ್ ಇಯರ್, ವಿಲ್ ಸಿ ದಟ್. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಟಾಪಿಕ್ ವೈಸು ಮಾರ್ಕ್ಸು ಅಲಾಟ್ ಮಾಡಿದ್ದಾರೆ. 100 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ. ಸೊ ದಿಸ್ ಈಸ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಆಲ್ ಡಿಪ್ಲೊಮಾ ಇಂಜಿನಿಯರ್. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ 20 ಮಾರ್ಕ್ಸ್ಗೆ. ಓಕೆ, ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಅನಾಲಿಟಿಕ್ಸ್ ಇರುತ್ತೆ 20 ಮಾರ್ಕ್ಸ್ಗೆ. IT ಸ್ಕಿಲ್ಸ್ ಇರುತ್ತೆ 20 ಮಾರ್ಕ್ಸ್ಗೆ. ಸೊ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಇರುತ್ತೆ 20 ಮಾರ್ಕ್ಸ್ಗೆ. ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರುತ್ತೆ 20 ಮಾರ್ಕ್ಸ್ಗೆ. ಟೋಟಲ್ 100 ಮಾರ್ಕ್ಸು. ಸೊ ನೆಗೆಟಿವ್ ಮಾರ್ಕ್ ಟೋಟಲ್ 100 ಮಾರ್ಕ್ಸ್ ಇರುತ್ತೆ ನಿಮಗೆ. ಸೊ ಇಷ್ಟು ಸಿಲೆಬಸ್ನ ನೀವು ಓದಬೇಕು. ಸೊ ಎಲ್ಲ ಬ್ರ್ಯಾಂಚವರು ಇಷ್ಟು ಸಿಲೆಬಸ್ಸು ಓದಿದ್ರೆ ನೀವು DCETನ ಕ್ಲಿಯರ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ವೀಡಿಯೋಸ್. ಮ್ಯಾಥ್ಸ್ ಎಷ್ಟು ಮಾಡ್ಬೋದು, ಕ್ವಶನ್ ಆ್ಯಂಡ್ ಆನ್ಸರ್ಸ್, ಸೊಲ್ಯೂಷನ್ಸ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೋ DCET ಓದಬೇಕು, ಇಂಜಿನಿಯರಿಂಗ್ ಹೋಗಬೇಕು ಅನ್ನೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ನಾವು ಇಲ್ಲಿದೆ ಸಿಲೆಬಸ್ಸು, ಏನೇನು ಕೇಳ್ಬೋದು, ಇಂಜಿನಿಯರ್ ಮ್ಯಾಥಮೆಟಿಕ್ಸಿಂದ ಏನೇನು ಬರುತ್ತೆ ಅನ್ನೋದಿರುತ್ತೆ. ಮೇನ್ ಟಾಪಿಕ್ ಯಾವ್ಯಾವ ಮೇನ್ ಟಾಪಿಕ್ಸ್ ಇರುತ್ತೋ ಅದನ್ನು ಮಾತ್ರ ನಾನು ತೊಗೊಂಡು ಇದು ಮಾಡಿದ್ದೀನಿ. ಸೊ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಬರುತ್ತೆ, ಸ್ಟ್ರೈಟ್ ಲೈನ್ಸ್ ಆ್ಯಂಡ್ ಕೋಆರ್ಡಿನೇಟ್ ಜಾಮೆಟ್ರಿ ಬರುತ್ತೆ, ಟ್ರಿಗ್ನೋಮೆಟ್ರಿ ಬರುತ್ತೆ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಬರುತ್ತೆ, ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಪ್ಲಿಕೇಶನ್ಸ್ ಬರುತ್ತೆ, ಪ್ರಾಬಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಆ್ಯಂಡ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ವೆಕ್ಟರ್ಸ್ ಇದೆಲ್ಲ ಬರುತ್ತೆ. ಓಕೆ, ಸೇಮ್ ವೇ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೇನು ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಡೇಟಾ ಕಲೆಕ್ಷನ್ ಆ್ಯಂಡ್ ಟೈಪ್ಸ್, ಸಮರೈಸೇಷನ್ ಡೇಟಾ, ಮೆಷರ್ಸ್ ಆಫ್ ಲೋಕಲ್ ಆ್ಯಂಡ್ ಡಿಸ್ಪೆನ್ಸೇಷನ್. ನೆಕ್ಸ್ಟು ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಿಂಗ್, ಎಕ್ಸಾಂಪಲ್ ಪೈಥಾನ್ ಫಾರ್ ಅನಾಲಿಟಿಕ್ಸ್. ನೆಕ್ಸ್ಟು ಬಿಸ್ನೆಸ್ ಪ್ರೋಗ್ರಾಮ್ ಆಟೋಮೇಷನ್ ಆ್ಯಂಡ್ ERP ಕಾನ್ಸೆಪ್ಟ್ಸ್ ಬರುತ್ತೆ. ನೆಕ್ಸ್ಟು IT ಸ್ಕಿಲ್ಸ್ಗೆ ಬಂದರೆ, ಸೊ IT ಸ್ಕಿಲ್ಸಲ್ಲಿ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್, ವೆಬ್ ಪೇಜ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಬೇಸಿಸ್, ಕ್ಲೌಡ್ ಆ್ಯಂಡ್ IoT ಕಾನ್ಸೆಪ್ಟ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಇದು ಬರುತ್ತೆ. ಮತ್ತು ನೆಕ್ಸ್ಟ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಏನೇನು ಬರುತ್ತೆ ಅಂದರೆ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಬೇಸಿಕ್ ಸರ್ಕ್ಯೂಟ್ ಕಾನ್ಸೆಪ್ಟ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ಸ್ ಡಿವೈಸ್ ಆ್ಯಂಡ್ ಸೆಮಿ ಕಂಡಕ್ಟರ್ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಫಂಡಮೆಂಟಲ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಪವರ್ ಆ್ಯಂಡ್ ಸಿಸ್ಟಮ್ ಆಫ್ ದ ಬೇಸಿಕ್ಸ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಆಲ್ರೆಡಿ ನೀವು ಓದಿರ್ತೀರ ಫಸ್ಟ್ ಇಯರಲ್ಲಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ಪ್ರಾಜೆಕ್ಟ್ ಪ್ಲಾನಿಂಗ್ ಆರ್ ಸ್ಕೆಡ್ಯೂಲಿಂಗ್, ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಕಂಟ್ರೋಲ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋಡಿಂಗ್, ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೇಫ್ಟಿ ಇನ್ ಎ ಪ್ರಾಜೆಕ್ಟ್, ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ರಿಪೋರ್ಟ್ಸ್. ಸೊ ಇದ್ರ ಮೇಲೆ ನಾವು ಸಾಲ್ವ್ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾನು ಸಾಲ್ವ್ ಮಾಡ್ತೀನಿ, ನಿಮಗೂ ಈಸಿ ಆಗುತ್ತೆ. ಟಾಪಿಕ್ ವೈಸೇ ಮಾಡೋಣ. ಫಸ್ಟು ಮ್ಯಾಥಮೆಟಿಕ್ಸ್ ಮಾಡೋಣ. ಓಕೆ, ನಾನು ಮಾಡ್ತೀನಿ. ನನ್ನ ವೀಡಿಯೋಸ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.